ಕಬಾಯಿ ಕಬಾಯಿ ಮನಸ್ಸಿನೊಳಗ ಕಬಾಯಿ ಬಂದೈತೆ ನೋಡ್ರಿ, ಸಾಂಬಾರ್ ತರ್ತಾರ್ ನೋಡ್ರಿ. ಕಬಾಯಿ ಕಬಾಯಿ ಮನಸ್ಸಿನೊಳಗ ಕಬಾಯಿ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ಗ್ರಾಮೀಣ ಪರಿಸರದ ಉಪಕರಣಗಳ ಪರಿಚಯಾತ್ಮಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮತ್ತೊಂದು ವಿಶಿಷ್ಟ ಉಪಕರಣವನ್ನು ಪರಿಚಯಿಸ್ತಕ್ಕಂಥ ಪ್ರಯತ್ನ, ಅದೇ ಕಬಾಯಿ. ಈ ಉಪಕರಣದ ಬಗ್ಗೆ ನೀವು ಎಲ್ಲೂ ಕೂಡ ಕೇಳಿಲ್ಲ. ಇದನ್ನು ವಿಶೇಷವಾಗಿ ಸಾಂಬಾರುಗಳನ್ನು ಹಾಕೋದಕ್ಕೆ ಬಳಸ್ತಾರೆ. ಸಾಂಬಾರನ್ನು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಹಾಕಬೇಕು ಅಂದರೆ ಇನ್ನೊಬ್ಬರ ತಟ್ಟೆಗೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಈ ಉಪಕರಣವನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದಕ್ಕೆ ನಾವು ಕಬಾಯಿ ಅಂತಕ್ಕಂತಹ ಹೆಸರಿನಿಂದ ಕರಿತೇವೆ. ಆಗಿನ ಕಾಲದಲ್ಲಿ ಗ್ರಾಮೀಣ ಪರಿಸರದಲ್ಲಿ ಇದೊಂದು ವಿಶಿಷ್ಟವಾದಂತಹ ಉಪಕರಣವಾಗಿ ಗುರುತಿಸಿಕೊಳ್ಳುತ್ತೆ. ಇನ್ನು ಕೃಷಿ ಪರಿಸರದಲ್ಲಿ ಸಾಕಷ್ಟು ಉಪಕರಣಗಳು ತನ್ನದೇ ಆದಂತಹ ವಿಶಿಷ್ಟವಾದ ಹಿನ್ನೆಲೆಯಲ್ಲಿ ಗುರುತಿಸಿಕೊಳ್ಳುತ್ತವೆ. ಸಾಕಷ್ಟು ಜನರು ಕೃಷಿ ಪ್ರಾಧಾನ್ಯತೆಯನ್ನು ಹೊಂದಿಕೊಳ್ಳುವುದರ ಜೊತೆಗೆ ತಮ್ಮದೇ ಆದಂತಹ ಹೊಸ ಹೊಸ ಉಪಕರಣಗಳನ್ನು ಕಂಡುಕೊಳ್ಳುವುದಕ್ಕೆ ಗ್ರಾಮೀಣ ಪರಿಸರದ ಜನರು ಹೊಕ್ಕಾಗತಕ್ಕಂಥದ್ದು, ಹೊಕ್ಕಾಗ್ತಕ್ಕಂಥ ಪರಿಸ್ಥಿತಿ ಒದಗಿ ಬರ್ತದೆ. ಅಂತಹ ಸನ್ನಿವೇಶದಲ್ಲಿ ಇಂತಹ ಉಪಕರಣಗಳು ತಮ್ಮದೇ ಆದಂತಹ ಹೊಸ ಹೊಸ ವಿನೂತನ ಶೈಲಿಯಲ್ಲಿ ಗುರುತಿಸಿಕೊಳ್ಳುತ್ತದೆ. ಆಗಿನ ಕಾಲದಲ್ಲಿ ಮದುವೆ ಸಮಾರಂಭಗಳು ಬಂದಾಗ ಇಂತಹ ಕಬಾಯಿ ರೀತಿಯ ಉಪಕರಣವನ್ನು ಬಳಸಿಕೊಂಡು ಸಾಕಷ್ಟು ಜನರಿಗೆ ಹೊಟ್ಟೆ ತುಂಬ ಊಟ, ಸಾಂಬಾರು ಪದಾರ್ಥಗಳನ್ನು ಹಾಕ್ತಾ ಅವರು ಜೀವನವನ್ನು ಸಾಗಿಸ್ತಿದ್ದಂಥ ಸನ್ನಿವೇಶವನ್ನು ಕೂಡ ನಾವಿಲ್ಲಿ ಗುರುತಿಸಬಹುದು. ಇನ್ನು ಇವತ್ತು ತಂತ್ರಜ್ಞಾನಗಳು ಎಷ್ಟೇ ಮುಂದುವರೆದರೂ ಕೂಡ ತನ್ನದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದು ಈ ಕಬಾಯಿ ಅಂತಕ್ಕಂತಹ ಉಪಕರಣ. ಗ್ರಾಮೀಣ ಪರಿಸರದಲ್ಲಿ ಅಲ್ಲೊಂದು ಇಲ್ಲೊಂದು ಮನೆಯಲ್ಲಿ ಈ ಕಬಾಯಿ ಅಂತಕ್ಕಂತಹ ಉಪಕರಣವನ್ನು ಬಳಸ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಆಗಿನ ಕಾಲದಿಂದಲೂ, ಹಿರಿಯರ ಕಾಲದಿಂದಲೂ, ಪ್ರಾಚೀನ ಕಾಲದಿಂದಲೂ ಸಾಕಷ್ಟು ಈ ರೀತಿಯ ಉಪಕರಣಗಳು ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಇನ್ನು ಈ ಉಪಕರಣದ ಬಗ್ಗೆ ಸಾಕಷ್ಟು ಮಾಹಿತಿಗಳು ಎಲ್ಲೂ ಕೂಡ ಲಭ್ಯವಿಲ್ಲ. ಆದರೂ ಕೂಡ ಸ್ಥಳೀಯ ಜ್ಞಾನದ ಪ್ರಕಾರ ಪ್ರಾದೇಶಿಕ ಜನರ ಒಂದಿಷ್ಟು ಮಾಹಿತಿಯ ಅನುಸಾರವಾಗಿ ಮಾಹಿತಿಯನ್ನು ನೀಡುವುದಾದರೆ, ಪ್ರಮುಖವಾಗಿ ಮದುವೆ ಸಮಾರಂಭಗಳು ಸೇರಿದಂತೆ ಹಲವಾರು ವಿಶಿಷ್ಟ ಸಮಾರಂಭಗಳಲ್ಲಿ ಈ ಉಪಕರಣದ ಬಳಕೆ ಹೆಚ್ಚಾಗಿದ್ದುದನ್ನು ನಾವು ಗುರುತಿಸಬಹುದು.
ಇದಿಷ್ಟೇ ಅಲ್ಲದೆ ಈ ಉಪಕರಣವು ತನ್ನದೇ ಆದಂತಹ ಪ್ರಾಚೀನ ಇತಿಹಾಸವನ್ನು ಹೊಂದುವುದರ ಜೊತೆಗೆ ಉಪಕರಣಕ್ಕೆ ಏನು ಹೆಸರಿಡಬೇಕೆಂಬ ಗೊಂದಲಮಯ ಪರಿಸ್ಥಿತಿಯಲ್ಲಿದ್ದಾಗ ಸಾಕಷ್ಟು ಜನರು ಗುರುತಿಸಿದ ಒಂದಿಷ್ಟು ಹೆಸರುಗಳಲ್ಲಿ ಕಬಾಯಿ ಅಂತಕ್ಕಂತಹ ಹೆಸರು ಸೂಕ್ತವಾದದ್ದು ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ಕೆಲವು ತಜ್ಞರು ಹೇಳ್ತಕ್ಕಂಥದ್ದನ್ನು ನಾವು ಗುರುತಿಸ್ತೇವೆ. ಇನ್ನು ಇದರ ಬಳಕೆ ಅಂತಕ್ಕಂಥದ್ದು ಸಾಕಷ್ಟು ಕಡೆ ಇಲ್ಲ. ಬದಲಾಗಿ ಗ್ರಾಮೀಣ ಪರಿಸರದಲ್ಲಿ, ವಿಶೇಷವಾಗಿ ಮಲೆನಾಡಿನ ಪ್ರದೇಶಗಳಲ್ಲಿ ಈ ಕಬಾಯಿ ಅಂತಕ್ಕಂತಹ ಉಪಕರಣವು ಸಾಕಷ್ಟು ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಕೂಡ ನಾವು ಗುರುತಿಸ್ತೇವೆ. ಇನ್ನು ಗ್ರಾಮೀಣ ಪರಿಸರದಲ್ಲಿ, ವಿಶೇಷವಾಗಿ ಮಲೆನಾಡಿನಲ್ಲಿ ಸಾಂಬಾರ್ ಪದಾರ್ಥಗಳನ್ನು ಹೆಚ್ಚಾಗಿ ಮಾಡಲಾಗುತ್ತೆ. ಸಾಂಬಾರ್ ಮಾಡಿದಂತಹ ಸಂದರ್ಭದಲ್ಲಿ ಈ ಕೈಬಾ, ಈ ಒಂದು ಉಪಕರಣವು ತನ್ನದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ಬಳಕೆಯಲ್ಲಿ ಬರ್ತಕ್ಕಂಥದ್ದನ್ನು ನಾವು ಗುರುತಿಸ್ತೇವೆ. ಹಾಗೆ ದಕ್ಷಿಣ ಕನ್ನಡ ಸೇರಿದಂತೆ ಹಲವಾರು ಕರಾವಳಿ ಪ್ರದೇಶಗಳಲ್ಲಿಯೂ ಕೂಡ ಸಾಂಬಾರ್ ಪದಾರ್ಥಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಉಪಕರಣದ ಒಂದಿಷ್ಟು ಎಳೆಯನ್ನು ಅಲ್ಲಿಯೂ ಕೂಡ ನಾವು ಕಾಣಲು ಸಿಗುತ್ತದೆ. ವಿಶೇಷವಾಗಿ ಗ್ರಾಮೀಣ ಪರಿಸರದಲ್ಲಿ ಈ ಉಪಕರಣ ಸಾಕಷ್ಟು ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಆದಷ್ಟು ಕಡಿಮೆ ವೆಚ್ಚದಲ್ಲಿ ನಾವು ಕೃಷಿ ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಈ ಕಬಾಯಿ ಅಂತಕ್ಕಂತಹ ಉಪಕರಣವನ್ನು ಬಳಸ್ತಾರೆ ಅಂತಕ್ಕಂತಹ ಉಲ್ಲೇಖ ಪ್ರಾಚೀನ ಗ್ರಂಥಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದೇ ಪ್ರಕಾರವಾಗಿ ಕೆಲವರು ಇದನ್ನು ಸಾಂಬಾರ್ ಬಡಿಸೋದಕ್ಕೆ ಮಾತ್ರ ಬಳಸ್ತಾರೆ ಅಂತ ಉಲ್ಲೇಖ ಮಾಡಿದ್ರೆ, ಇನ್ನು ಕೆಲವರು ಕೃಷಿ ಪ್ರಾಧಾನ್ಯತೆ ಭೂಮಿಯಿಂದ ಮಣ್ಣನ್ನು ತೆಗೆದು ಅದನ್ನು ತುಂಬತಕ್ಕಂತಹ ಸಂದರ್ಭದಲ್ಲಿಯೂ ಕೂಡ ಈ ಒಂದು ಕಬಾಯಿ ಅಂತಕ್ಕಂತಹ ಉಪಕರಣವನ್ನು ಬಳಸ್ತಾರೆ ಅಂತಕ್ಕಂತಹ ಉಲ್ಲೇಖವನ್ನು ಹೇಳ್ತಾರೆ. ಇದು ಭಾರವಾಗಿರುತ್ತೆ ಅಂತಕ್ಕಂತಹ ಉಲ್ಲೇಖ ಕೂಡ ಕೆಲವು ಪ್ರಾಚೀನ ಗ್ರಂಥಗಳಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಇದು ಚೂಪಾದಂತಹ ಹಿಡಿಕೆಯನ್ನು ಹೊಂದಿದ್ದು, ಹಾಗೆ ಮುಂಭಾಗದಲ್ಲಿ ಚೂಪಾಗದಂತಹ ಹಿಡಿಕೆ ಇರುತ್ತೆ. ಅಂದರೆ ಚೂಪಾದಂತಹ ಹಿಡಿಕೆ ಹಿಂದ್ಗಡೆನೂ ಕೂಡ ಇರುತ್ತೆ, ಮುಂದ್ಗಡೆನೂ ಇರುತ್ತೆ. ಜೊತೆಗೆ ತೇಗದ ಮರದ ಒಂದು ಹಿಡಿಕೆಯನ್ನು ಕೂಡ ಮಾಡಲಾಗಿರುತ್ತೆ ಅಂತಕ್ಕಂತಹ ಉಲ್ಲೇಖ ಕೂಡ ಇದೆ. ಇದು ಕೃಷಿ ಪ್ರಾಧಾನ್ಯತೆಯಲ್ಲಿ ಹೇಗೆ ಬಳಕೆ ಆಗುತ್ತಪ್ಪ ಅಂದರೆ, ಮಣ್ಣನ್ನು ತೆಗೆಯೋದಕ್ಕೆ ಬಲ ಬೇಕು, ಹಾಗಾಗಿ ಇದು ಬಹಳಷ್ಟು ಪ್ರಯೋಜನ ಆಗುತ್ತೆ. ಇನ್ನು ಪೊದೆಗಳನ್ನು ಕತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ ಬ್ಲೇಡಿನ ಆಕಾರದ ಮತ್ತೊಂದು ಅಂಶ ಕೂಡ ಇದರಲ್ಲಿದೆ ಅಂತಕ್ಕಂತಹ ಉಲ್ಲೇಖವನ್ನು ನಾವಿಲ್ಲಿ ಗುರುತಿಸ್ತೇವೆ. ಇನ್ನು ಗ್ರಾಮೀಣ ಪ್ರದೇಶದ ಆಯಾ ಜನರು ತಮಗೆ ಹೇಗೆ ಬೇಕೋ ಹಾಗೆ ಈ ಕಬಾಯಿ ಅಂತಕ್ಕಂತಹ ಉಪಕರಣವನ್ನು ರೂಪಿಸ್ಕೊಳ್ತಾರೆ ಅಂತಕ್ಕಂತಹ ಉಲ್ಲೇಖ ಕೂಡ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಜಾನಪದ ಸಾಹಿತ್ಯದಲ್ಲಿಯೂ ಕೂಡ ಈ ಕಬಾಯಿಯ ಉಲ್ಲೇಖ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ವಿಶೇಷವಾಗಿ ಕಬಾಯಿ ಕಬಾಯಿ ಮನಸ್ಸಿನೊಳಗ ಕಬಾಯಿ ಬಂದೈತೆ ನೋಡ್ರಿ, ಸಾಂಬಾರ್ ತರ್ತಾರ್ ನೋಡ್ರಿ, ಕಬಾಯಿ ಕಬಾಯಿ ಮನಸ್ಸಿನೊಳಗ ಕಬಾಯಿ, ಜನಪದದಲ್ಲಿ ಕಬಾಯಿ ಬಳಕೆಯಲ್ಲೈತೆ ನೋಡ್ರಿ ಅಂತಕ್ಕಂತಹ ಹಾಡುಗಳನ್ನು ಕೂಡ ಹೇಳ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ನೋಡಿ, ಹಾಡನ್ನು ಯಾಕೆ ಹೇಳಿದೆ ಅಂದರೆ, ಆ ಜಾನಪದ ಸೊಗಡೆ ಹಾಗೆ, ಆ ಜನಪದೀಯ ಒಂದು ಶೈಲಿನೇ ಹಾಗೆ. ಆ ಶೈಲಿಯಲ್ಲಿ ಹಾಡುಗಳನ್ನ ಹಾಡ್ತಾ ಹೋದಾಗೆ ಇನ್ನು ಮದುವೆ ಬಗ್ಗೆ ಸುಮಾರು ಉಲ್ಲೇಖವನ್ನು ವಿಶೇಷವಾಗಿ ಮಾಡ್ತಾರೆ ಈ ಒಂದು ಹಾಡಲ್ಲಿ. ಮದುವೆ ಬಂದೈತ್ ನೋಡ್ರಿ, ಕಬಾಯಿನ ತನ್ರಿ, ಬಳಕೆ ಮಾಡಬೇಕಣ್ರಿ, ಹೆಣ್ಣಿಗೊಳ್ಳೆದು ಕಣ್ರಿ, ಬಳಕೆ ಮಾಡ್ಬೇಕಣ್ರಿ, ಹೆಣ್ಣಿಗೊಳ್ಳೆದು ಕಣ್ರಿ. ನೋಡಿ, ಹೆಣ್ಣಿನ ಒಂದು ಮಹತ್ವವನ್ನು ಕೂಡ ಈ ಕಬಾಯಿ ಹೇಳುತ್ತೆ ಅಂದರೆ ನಿಜಕ್ಕೂ ಕೂಡ ಅಚ್ಚರಿಯಾಗುತ್ತೆ ಇಂತಹ ಒಂದು ಹಾಡುಗಳಲ್ಲಿ.
ಇನ್ನು ಇದರ ಉಳಿಬೇಕು ಇದು ಅಂದರೆ ವಿಶೇಷವಾಗಿ ಗ್ರಾಮೀಣ ಪರಿಸರದ ವಿಶೇಷವಾಗಿ ಕರಕುಶಲ ಕರ್ಮಿಗಳೇನಿರ್ತಾರೆ ಅವರಿಗೆ ಇದ್ರ ಬಗ್ಗೆ ಜ್ಞಾನ ಇರಬೇಕು. ಇದಿಷ್ಟೇ ಅಲ್ಲದೆ ಇದನ್ನು ಕಲ್ತ್ಕೋಬೇಕು ಎಲ್ಲರೂ ಕೂಡ. ಯುವ ಪೀಳಿಗೆ ಇವತ್ತು ಇದನ್ನು ಕಲ್ತ್ಕೋಬೇಕು. ಯಾವ ರೀತಿ ಕಬಾಯಿ ಉಪಕರಣವನ್ನು ಮಾಡ್ತಾರೆ ಅನ್ನೋದನ್ನು ನಾವು ಹೋಗಿ ತಿಳ್ಕೊಂಡಾಗ ಮಾತ್ರ ನಮಗೆ ಇದರ ಬಗ್ಗೆ ಎಲ್ಲ ಜ್ಞಾನ ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಮಗೇನು ಕೂಡ ಅರ್ಥ ಆಗಲ್ಲ. ಸೊ ಹಾಗಾಗಿ ಈ ಬಗ್ಗೆನೂ ಕೂಡ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಇನ್ನು ಉಳುಮೆಯ ಪೂರ್ವದಲ್ಲಿ ಇದರ ಬಳಕೆ ಬಹಳಷ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಯಾಕಪ್ಪ ಅಂದರೆ ಉಳುಮೆಯ ಪೂರ್ವದಲ್ಲಿ ನೇಗಿಲನ್ನು ಉಳುಮೆಗೆ ಬಳಸಿದ್ರೂ ಕೂಡ ಪೂರ್ವದಲ್ಲಿ ಆ ಮಣ್ಣನ್ನು ಸಿದ್ಧಪಡಿಸೋದಕ್ಕೆ, ಬಿತ್ತನೆಯನ್ನು ಸಿದ್ಧಪಡಿಸೋದಕ್ಕೂ ಕೂಡ ಈ ಕಬಾಯಿ ಅಂತಕ್ಕಂತಹ ಉಪಕರಣವನ್ನು ಬಳಸ್ತಾರೆ ಅಂತಕ್ಕಂತಹ ಉಲ್ಲೇಖ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಮಲೆನಾಡಿನಲ್ಲಿ ಇದರ ಪಾತ್ರವನ್ನು ಗಮನಿಸ್ತಾ ಹೋದಾಗೆ ಸಾಕಷ್ಟು ವಿವರಗಳು ನಮಗೆ ಲಭ್ಯ ಆಗುತ್ತೆ. ವಿಶೇಷವಾಗಿ ಮಲೆನಾಡಿನಲ್ಲಿ ಅಡಿಕೆ ತೋಟ, ಕಾಫಿ, ಮಸಾಲೆ ಪದಾರ್ಥಗಳ ತಯಾರಿಕೆಗಳನ್ನು ಗಮನಿಸ್ತೇವೆ. ಬೆಳೆಯನ್ನು ಬೆಳೀತಕ್ಕಂತಹ ಸಂದರ್ಭದಲ್ಲಿ ಬುಡದ ಕಳೆಯನ್ನು ಕೀಳೋದಕ್ಕೂ ಕೂಡ ಈ ಕಬಾಯಿ ಅಂತಕ್ಕಂಥ ಉಪಕರಣವನ್ನು ಬಳಸ್ತಾರೆ ಅಂತಕ್ಕಂಥದ್ದು ಪ್ರಮುಖವಾಗಿ ನೆನಪಿಡಬೇಕಾದ ವಿಷಯ. ಯಾಕಪ್ಪ ಅಂದರೆ ಸಾಂಬಾರ್ ಬಡಿಸೋದ್ರಿಂದ ಹಿಡಿದು ಒಂದು ಕೆಲಸಕ್ಕೆ ಕೂಡ ಕಬಾಯಿ ಉಪಯೋಗ ಆಗುತ್ತೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ. ಇಂತಹ ಒಂದು ಉಪಕರಣ ನಿಮ್ಮ ಮುಂದೆ ಮರೆಯಾಗಿರ್ತಕ್ಕಂಥದ್ದು. ಇನ್ನು ಆಧುನಿಕತೆ ಬಂದಂತೆ ಈ ಕಬಾಯಿ ಅಂತಕ್ಕಂತಹ ಉಪಕರಣ ಮರೆಯಾಗಿದೆ. ಇದು ಎಲ್ಲೂ ಕೂಡ ಕಾಣೋದಕ್ಕೆ ಸಿಗದೇ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದು ಬಹಳ ಬೇಸರದ ವಿಷಯ ಅಂತಲೇ ಹೇಳ್ಬೋದು. ಆಧುನಿಕತೆ ಬಂದಂತೆ ಈ ವಸ್ತು ಮರೆಯಾಗಿರ್ತಕ್ಕಂಥದ್ದು, ಹಾಗೆ ಆ ವಸ್ತು ಆಧುನಿಕತೆ ಬಂದಿರತಕ್ಕಂಥ ವಸ್ತು ಮಾಡಲಾಗದೇ ಇರತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ. ಅಂದರೆ ಕಡಿದಾದಂತಹ ಪ್ರದೇಶಗಳಲ್ಲಿ ನಾವು ನಾಟಿಯನ್ನು ಕೀಳಬೇಕು ಅಂದರೆ, ಹುಲ್ಲನ್ನು ಕೀಳಬೇಕು, ಕಳೆ ಕೀಳಬೇಕು ಅಂದಾಗ ಈ ಉಪಕರಣ ಬಹಳಷ್ಟು ಪ್ರಯೋಜನಕಾರಿಯಾಗುತ್ತೆ. ಸೊ ಹಾಗಾಗಿ ಇನ್ನು ಮುಂದೆ ಆದರೂ ಈ ಉಪಕರಣವನ್ನು ಬಳಸಬೇಕು ಅಂತಕ್ಕಂಥದ್ದು ನಮ್ಮ ಕೋರಿಕೆ. ಇನ್ನು ಈ ಕಬಾಯಿ ಅಂತಕ್ಕಂತಹ ಉಪಕರಣ ಕೃಷಿಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ಉಪಕರಣವಾಗಿದೆ. ಸಾಂಪ್ರದಾಯಿಕವಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥದ್ದು. ಇತ್ತೀಚೆಗೆ ಆಧುನಿಕತೆ ಬೆಳೆದಂತೆ ಈ ಉಪಕರಣ ಮರೆಯಾಗಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇದರಿಂದ ಯಾವುದೇ ಪರಿಸರ ಹಾನಿ ಕೂಡ ಸಂಭವಿಸೋದಿಲ್ಲ ಸ್ನೇಹಿತರೆ. ಈ ಪರಿಸರ ಹಾನಿಯನ್ನು ಸಂಭವಿಸದೇ ಇರತಕ್ಕಂತಹ ಉಪಕರಣವನ್ನು ನಾವು ಬಳಸೋದಿಲ್ಲ. ಯಾಕಂದರೆ ನಮಗೆ ಆಧುನಿಕತೆ ಬೇಕು, ಬೇಗನೆ ಬೆಳೆ ಬರಬೇಕು, ಬೇಗ ನಮಗೆ ಕೈಗೆ ಎಲ್ಲವೂ ಕೂಡ ಸಿಗಬೇಕು ಅಂತಕ್ಕಂತಹ ಆಲೋಚನೆಯಲ್ಲಿ ನಾವಿದ್ದೇವೆ. ಆದರೆ ಇಂತಹ ಉಪಕರಣವನ್ನು ಬಳಸೋದ್ರಿಂದ ನಮ್ಮೆಲ್ಲರಿಗೂ ಕೂಡ ಒಂದಿಷ್ಟು ನೆಮ್ಮದಿಯ ವಾತಾವರಣ ಸಿಗುತ್ತೆ, ಮಣ್ಣಿಗೂ ಕೂಡ ಆರೋಗ್ಯಕರ ಪರಿಸ್ಥಿತಿ ಸಿಗುತ್ತೆ. ಹಾಗೆ ಕೀಟನಾಶಕವನ್ನು ಬಳಸಿಕೊಂಡು ಅದರಿಂದ ಕಳೆಯನ್ನು ಕೀಳ್ತಕ್ಕಂತಹ ಸನ್ನಿವೇಶ ಕೂಡ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇವೆಲ್ಲವನ್ನು ಗಮನಿಸಿದಾಗ ಈ ಕಬಾಯಿ ಅಂತಕ್ಕಂತಹ ಉಪಕರಣಗಳು ಕೈಯಿಂದ ಮಾಡ್ತಕ್ಕಂತಹ ಕೆಲಸದಿಂದ ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕಂತಹ ಮಾತು ಎಷ್ಟು ನಿಜ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಈ ಕಬಾಯಿ ಸೇರಿದಂತೆ ನೇಗಿಲು ಈ ಎಲ್ಲ ಉಪಕರಣಗಳ ಬಳಕೆ ಕಡಿಮೆ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಗ್ರಾಮೀಣ ಪ್ರದೇಶದಲ್ಲಿ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದಂತಹ ಕಾರ್ಮಿಕರು ವಲಸೆ ಹೋಗ್ತಾ ಇದ್ದಾರೆ. ಅವರು ಕೆಲಸವನ್ನು ಹುಡುಕಿಕೊಂಡು ಗ್ರಾಮದಿಂದ ಗ್ರಾಮಕ್ಕೆ, ನಗರದಿಂದ ನಗರಕ್ಕೆ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಹೀಗೆ ಆದರೆ ಮುಂದೊಂದು ದಿನ ನಮಗೆ ತಿನ್ನೋದಕ್ಕೆ ಆಹಾರ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ಬಂದರೂ ಕೂಡ ಅಚ್ಚರಿ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಆಲೋಚನೆ. ಇನ್ನು ಈ ಕಬಾಯಿ ಅಂತಹ ಉಪಕರಣಗಳು ಸಾಕಷ್ಟು ಬಳಕೆಗೆ ಬಂದಾಗ ವಿಶೇಷವಾಗಿ ಏನು ಸಮಸ್ಯೆ ಆಗ್ತಾ ಇದೆ ಅಂತಂದರೆ, ಹೆಚ್ಚು ದುಡ್ಡಿರ್ತಕ್ಕಂಥವರು
ದುಡ್ಡು ಕೊಟ್ಟರೆ ಸಾಕು, ಎಲ್ಲವನ್ನು ಕೂಡ ಯಂತ್ರದ ಮೂಲಕ ನಾವು ಮಾಡಿಸ್ಬೋದು ಅಂತಕ್ಕಂತಹ ಆಲೋಚನೆಯಲ್ಲಿದ್ದರೆ, ಇನ್ನು ಕೆಲವರು ಸಣ್ಣ ಹಿಡುವಳಿದಾರ ರೈತರು ಕೂಡ ಇರ್ತಾರೆ. ಅಂಥವರು ಪಾಪ ಈ ಕೃಷಿ ವಸ್ತುಗಳಿಗೆ, ಕಬಾಯಿ, ನೇಗಿಲು ಇಂತಹ ವಸ್ತುಗಳಿಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಆದರೆ ಸಾಕಷ್ಟು ದುಡ್ಡಿರ್ತಕ್ಕಂಥವರು ಬೆಳೆ ಬಂದರೆ ಸಾಕು, ನಾವೆಲ್ಲವೂ ಕೂಡ ತೀರಿಸ್ಕೊಬಿಡ್ತೀವಿ, ಸಾಲ ಬಾಧೆಗಳಿದೆ ಅವೆಲ್ಲವನ್ನು ಕೂಡ ತೀರಿಸ್ಕೋಬೇಕು ಅಂತ ಆಲೋಚನೆಯಿಂದ ಬೇಗ ಬೆಳೆ ಬರಬೇಕು, ಬೇಗ ನಮಗೆ ಲಾಭ ಸಿಗಬೇಕು ಅಂತಕ್ಕಂತಹ ಉದ್ದೇಶ ಕೂಡ ಕೆಲವು ರೈತಾಪಿ ವರ್ಗದಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇವೆಲ್ಲವನ್ನು ಗಮನಿಸಿದಾಗ ಕಬಾಯಿಯಂತಹ ಉಪಕರಣಗಳು ಯಾಕೆ ಮರೆಯಾಗ್ತಾ ಇದೆ ಅಂದರೆ, ಪ್ರಮುಖವಾಗಿ ಸವಾಲಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ವಲಸೆ. ಶ್ರಮಿಕರು ಶ್ರಮ ಪಡಬಾರ್ದು, ಹೆಚ್ಚು ಶ್ರಮ ಪಡಬಾರ್ದು, ನಮಗೆ ಬೇಗ ಬೆಳೆ ಸಿಗಬೇಕು ಅಂತಕ್ಕಂತಹ ಆಲೋಚನೆಯಿಂದ ಈ ರೀತಿಯ ಉಪಕರಣಗಳನ್ನು ಬಳಸೋದಕ್ಕೆ ಹಿಂದೇಟಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಒಟ್ಟಾರೆಯಾಗಿ ಈ ಕಬಾಯಿ ಅಂತಕ್ಕಂತಹ ಉಪಕರಣದ ಬಳಕೆ ಹೆಚ್ಚಾಗಬೇಕು. ಒಂದು ಕಡೆ ಇದನ್ನು ಸಾಂಬಾರು ಪದಾರ್ಥಗಳನ್ನು ಬಡಿಸೋದಕ್ಕೆ, ಮತ್ತೊಬ್ಬ ವ್ಯಕ್ತಿಗೆ ಬಡಿಸೋದಕ್ಕೆ ಬಳಸ್ತಕ್ಕಂಥದ್ದು. ಇದನ್ನು ಒಂದು ರೀತಿಯಲ್ಲಿ ಮಾಡಿದ್ರೆ, ಇನ್ನು ಕೃಷಿ ಪ್ರಾಧಾನ್ಯ ಕಬಾಯಿನೇ ಬೇರೆ ಆಕಾರದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಏನೇ ಇರಲಿ, ನಮ್ಮ ಗ್ರಾಮೀಣ ಪರಿಸರದ ಈ ಉಪಕರಣ, ಕಬಾಯಿ ಅಂತಕ್ಕಂಥ ಉಪಕರಣಗಳು ಇನ್ನಷ್ಟು ಬಳಕೆಗೆ ಬರಲಿ ಅಂತಕ್ಕಂಥದ್ದೇ ನಮ್ಮ ಆಲೋಚನೆ. ಸೊ ಇದುವರೆಗೆ ಈ ಕಾರ್ಯಕ್ರಮವನ್ನು ಆಲಿಸಿದಂತಹ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ವಿಶೇಷ ಧನ್ಯವಾದಗಳು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್.